ಸ್ತ್ರೀಯರಿಗೆ ಪತಿ ಭಕುತಿ ಪತ್ನಿ ವ್ರತ ಪುರುಷರಿಗೆ ನೆಲೆಗೊಂಡತಿ ಮನೋಹರವಾಗಿ ಗುರು ಹಿರಿಯರಿಗೆ ಜಗದೊಳಗೆ ಸತತ ಮಂಗಳವೀಯುವ ಬಹು ಸುಕೃತಗಳೆನಿಸುತ್ತ ಸುಲಭದಿಂ ಸದ್ಗತಿಯ ಪಡೆವರು ಹರಿಕಥಾಮೃತ ಸಾರವನ್ನು ಪಠಿಸೆ. ಗ್ರೀವಾಸ್ಯವಾಹತನು ದೇವಾಂಡಜಾದಿ ದಶ ಭಾವಾಭಿರಾಮಚರಿತಂ ಭಾವಾತಿ ಭವ್ಯ ಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ ಶ್ರೀವಾಗದೀಶ ಮುಖದೇವಾಭಿನಮ್ಯ ಹರಿ ಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸಲೋಕನಿಕರೇ. ದಾಸೌರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 21. ಸತಿಯರಿಗೆ ಪತಿ ಭಕುತಿ ಪತ್ನಿ ವೃತ ಪುರುಷರಿಗೆ ಹರುಷ ನೆಲೆಗೊಂಡ ಅತಿ ಮನೋಹರರಾಗಿ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀದ ವಿಠ್ಠಲರು ಈ ಪ್ರಸಕ್ತ ಗ್ರಂಥದ ಶ್ರವಣದ ಫಲಗಳನ್ನು ಇನ್ನೂ ಹೆಚ್ಚಿಗೆ ತಿಳಿಸ್ತಾರೆ. ಪತಿವ್ರತ ನಿಷ್ಠರಾದ ಸ್ತ್ರೀಯರು ಸತಿಯರು ಅಂತಹ ಸತಿ ರತ್ನಗಳಿಗೆ ತಮ್ಮ ಪತಿಗಳಲ್ಲಿ ಶ್ರದ್ಧಾಪೂರ್ವಕವಾಗಿ ಭಕ್ತಿ ಭಾಗ್ಯವನ್ನು ನೀಡ್ತದೆ ಈ ಗ್ರಂಥದ ಪಠಣವು. ಗ್ರಂಥ ಶ್ರವಣದ ಫಲವು ಸತಿಯರಿಗೆ ಪತ್ಯಂತರ್ಗತ ಭಗವದ್ ದರ್ಶನವನ್ನು ಅನುಗ್ರಹಿಸುತ್ತದೆ. ಏಕಪತ್ನಿ ವೃತಸ್ಥರಾದ ಪುರುಷರಿಗೆ ಸಂಸಾರದಲ್ಲಿ ಸಂತತವನ್ನು ಉಂಟು ಮಾಡುವುದು, ಪತ್ಯಂತರ್ಗತ ಭಗವದ್ರೂಪದ ಚಿಂತನೆಯನ್ನು ನೀಡುವುದು. ಸತಿಪತಿಯರಲ್ಲಿ ಈ ಅನೋನ್ಯ ಭಾವವೇ ಸಂಸಾರದಲ್ಲಿ ನೆಮ್ಮದಿ ಮತ್ತು ಶಾಂತಿಗಳಿಗೆ ಕಾರಣವಾಗ್ತದೆ. ಪತಿ ಪತ್ನಿಯರಿರುವರು ಮೋದಭರಿತರಾಗಿ ಕುಟುಂಬ ವರ್ಗದವರ ಪೋಷಣೆಯೇ ಶ್ರೀಶನ ಸೇವೆ ಅಂತ ಅರಿತು ಜ್ಞಾನೋಪದೇಶಕರಾಗಿ ಗುರುಗಳಲ್ಲಿ ಭಕ್ತಿ, ತಮಗಿಂತ ಜ್ಯೇಷ್ಠರಾದ ಹಿರಿಯರಲ್ಲಿ ಭಕ್ತಿ ಗೌರವಗಳನ್ನು ಪರಿಪಾಲಿಸೋದು. ನಿತ್ಯ ಜೀವನ ರೂಪವಾದ ನಮ್ಮ ಬದುಕಿನಲ್ಲಿ ನಿರಂತರದಲ್ಲಿ ಸಕಲ ಶುಭಗಳನ್ನು ನೀಡಿ ನಮ್ಮನ್ನು ಉದ್ಧರಿಸುವುದು. ಅಂತಹ ಭಗವದ್ಭಕ್ತರನ್ನು ಮಹಾಪುಣ್ಯವಂತರೆನಿಸಿ ಸುಕೃತಿಗಳೆನಿಸುತ್ತ, ಅಂದರೆ ಸುಸಮೀಚೀನವಾದ ಭಗವತ್ ಪ್ರೀತಿಕರವಾದ ಕೃತಿಗಳು ಸತ್ಕರ್ಮಿಗಳನ್ನಾಗಿ ಮಾಡಿಸಿ ತನ್ನ ಮೂಲಕ ಪುಣ್ಯ ಪ್ರಾಪ್ತಿಯನ್ನು ಐದಿಸುತ್ತದೆ, ಅವರಿಗೆ ಕೀರ್ತಿಯನ್ನು ತಂದುಕೊಡ್ತದೆ. ಹೆಚ್ಚೇನು, ಶ್ರೀಮದ್ ಹರಿಕಥಾಮೃತ ಸಾರಾಖ್ಯವೆಂಬ ಪುಣ್ಯಕೃತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಶ್ರವಣ ಪಠಣ ಮನನಾದಿಗಳನ್ನು ಮಾಡುವ ಸಚೇತನರಿಗೆಲ್ಲ ನಿತ್ಯಾನಂದ ರೂಪವಾದ ಮುಕ್ತಿಯ ಮಾರ್ಗವನ್ನು ತೋರುವುದು ಅಂತ ಫಲಸ್ತುತಿಕಾರರು ಸ್ವಾನುಭವದಿಂದ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.